ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ನಾವು ವಿಶೇಷವಾಗಿ ಸೇವಕನ ಮನದಾಳದ ಮಾತು ಎಂಬಂತಹ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಭೇಟಿ ಮಾಡೋದ್ರಲ್ಲಿ ನಾವು ತುಂಬ ಸಂತೋಷವುಳ್ಳವರಾಗಿದ್ದೇವೆ. ವಿಶೇಷವಾಗಿ ಈ ದಿವಸ ತಮ್ಮ ಸೇವೆಯಲ್ಲಿ ಹಾದು ಬಂದಂತಹ ಸೇವೆಯ ಅನೇಕ ಹಾದಿಗಳನ್ನ ಹಾದು ಬಂದಂತಹ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯ ಅಂಕಲ್ ಅವರಾದಂತಹ ಜಯರಾಜ್ ಅಂಕಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸೇವೆಯಲ್ಲಿ ಅವರು ಅನೇಕ ಭಾಗದಲ್ಲಿ ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ವಿಶೇಷವಾಗಿ ಹಳ್ಳಿ ಸೇವೆಗಳಲ್ಲಿ ಅನೇಕ ಸೇವಕರನ್ನು ಎಬ್ಬಿಸುವುದರಲ್ಲಿ, ಪ್ರಾರ್ಥನೆಗಾರರನ್ನು ಎಬ್ಬಿಸುವುದರಲ್ಲಿ ಮತ್ತು ಕೆಲವು ಸೇವಕರುಗಳಿಗೆ ಅವರು ಭಾಷಾಂತರ ಮಾಡುವಂತಹ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿದ್ದಾರೆ. ಮತ್ತು ಅವರು ಸಭೆಗಳನ್ನು ಬಲಪಡಿಸುವಂತಹ ಒಂದು ಸೇವೆಯಲ್ಲಿ ಭಕ್ತಿವೃದ್ಧಿಗೋಸ್ಕರವಾಗಿ ಅವರು ಉಪಯೋಗಿಸಲ್ಪಟ್ಟಿರುವಂಥದ್ದು ಕೂಡ ಹೌದು. ಈಗ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಈಗ ನಾವು ಅವರನ್ನು ನೇರವಾಗಿ ನಾವು ಭೇಟಿ ಮಾಡಲಿಕ್ಕಿದ್ದೇವೆ. ಅವರ ಬಾಯಿಂದಲೇ ಕೇಳೋಣ. ಅವರ ಜೀವಿತ ಹೇಗೆ, ಅವರ ಸೇವೆಯ ಜೀವಿತ ಕುರಿತಾಗಿ ನಾವು ಕೇಳಲಿಕ್ಕಿದ್ದೇವೆ. ಅವರ ಬಾಲ್ಯದ ಕುರಿತಾಗಿ ನಾವು ಕೇಳಲಿಕ್ಕಿದ್ದೇವೆ. ಖಂಡಿತವಾಗಿಯೂ ಈ ಸಮಯ ದೊಡ್ಡ ಆಶೀರ್ವಾದಕರವಾದ ಸಮಯವಾಗಿರ್ತದೆ ಎಂದು ನಾನು ನಂಬ್ತೀನಿ. ಅಂಕಲ್, ಪ್ರೈಸ್ ಲಾರ್ಡ್ ಅಂಕಲ್. ನಿಮ್ಮನ್ನು ಭೇಟಿ ಮಾಡೋದ್ರಲ್ಲಿ ತುಂಬ ಸಂತೋಷ ಅಂಕಲ್. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ಈ ರೀತಿಯಾಗಿ ಮಾತಾಡೋದ್ರಲ್ಲಿ ನಮಗೆ ತುಂಬ ಸಂತೋಷ. ದೇವರು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಅಂಕಲ್, ನಿಮ್ಮ ಬಾಯಿಂದ ನಾವು ನಿಮ್ಮ ಅನುಭವಗಳನ್ನ ಮತ್ತು ನಿಮ್ಮ ಬಾಲ್ಯದ ಜೀವನನ ನಾವು ಕೇಳಬೇಕಂತ ಹೇಳಿ ತುಂಬ ಆತುರದಿಂದ ಇದ್ದೇವೆ. ಮತ್ತು ನಿಮ್ಮ ರಕ್ಷಣಾ ಅನುಭವ ಮತ್ತು ನೀವು ಸೇವೆಗೆ ಹೇಗೆ ಬಂದ್ರಿ, ಕೆಲವು ಪ್ರಶ್ನೆಗಳನ್ನ ನಾವು ಕೇಳ್ಬೋದಾ ಅಂಕಲ್? ಸರಿ, ಮೊದಲನೇದಾಗಿ ಅಂಕಲ್, ಸೊ ನಿಮ್ಮ ಬಾಲ್ಯದ ಕುರಿತಾಗಿ ನೀವೇನಾದರೂ ಹೇಳ್ಬೋದಾ ಅಂಕಲ್? ನೀವು ಹೇಗೆ, ಎಲ್ಲಿ ಹುಟ್ಟಿದ್ರಿ, ನಿಮ್ಮ ತಂದೆ ತಾಯಿಗಳ ಹೆಸರು, ಸೊ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ನೀವು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಕಂಡುಕೊಂಡ್ರಿ, ನೀವು ರಕ್ಷಣೆ ಹೊಂದಿದ ಅನುಭವ ಹೇಗಿತ್ತು, ನಿಮಗೆ ಯಾವಾಗ ಆ ರಕ್ಷಣೆ ಅನುಭವ ಸಿಕ್ತು, ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕಾಗ್ತಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪಾರಂಪರ್ಯ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವನು. CSI ಎಂಬುದಾಗಿ. ಹಾಗೆ ನನ್ನ ರಕ್ಷಣೆ ಹೊಂದಿದ್ದು ಸಂಡೇ ಸ್ಕೂಲ್ನಲ್ಲಿ ಅಕ್ಕ ಅವರುಗಳು ನಮ್ಮನ್ನು ರಕ್ಷಣೆಗೆ ನಡೆಸಿದ್ರು. ಆಗ ನನಗೆ 11 ವಯಸ್ಸಿನಲ್ಲಿ ಯೇಸು ಸ್ವಾಮಿನ ನನ್ನ ರಕ್ಷಕನಾಗಿ ನಾನು ಅಂಗೀಕರಿಸಿಕೊಂಡು ಇಲ್ಲಿ ತನಕನೂ ಆತನ ಒಂದು ಹೆಜ್ಜೆಗಳಲ್ಲಿ ನಾನು ಮುಂದುವರಿತಾ ಇದ್ದೀನಿ. ದೇವರ ನಮ್ಮ ಮೇಲೆ ಮಹಿಮೆ ಆಗಬೇಕು. ನಾನು ನನ್ನ ಪೂರ್ಣವಾಗಿ ಆತನ ಹಸ್ತದಲ್ಲಿ ನಾನು ಸಮರ್ಪಿಸಿಕೊಂಡಿದ್ದೇನೆ. ದೇವರ ಆತ್ಮನು ಯಾವುದನ್ನು ನನಗೆ ಹೇಳ್ತಾರೋ ಆತನ ಚಿತ್ತದಂತೆ ನಾನು ಮಾಡುವಂತೆ ನಾನು ಬಿಟ್ಟುಕೊಟ್ಟಿದ್ದೇನೆ. ದೇವರ ನಮಗೆ ಮಹಿಮೆ ಉಂಟಾಗಲಿ. ಓಕೆ, ಥ್ಯಾಂಕ್ ಯು ಅಂಕಲ್. ಹಾಗಿದ್ರೆ ನೀವು ಸಂಡೇ ಸ್ಕೂಲ್ ಟೈಮ್ನಲ್ಲೇ ನೀವು ರಕ್ಷಣೆ ಅನುಭವನ ಅನುಭವಿಸಿದ್ರಿ. ಒಬ್ಬರು ಸಂಡೇ ಸ್ಕೂಲ್ ಟೀಚರ್ ಮೂಲಕವಾಗಿ ರಕ್ಷಣೆ ಅನುಭವಿಸಿದ್ರಿ. ಸರಿ ಅಂಕಲ್, ತುಂಬಾ ಸಂತೋಷ. ಅಂಕಲ್, ನಿಮ್ಮ ಜೀವನದಲ್ಲಿ, ನಿಮ್ಮ ಯವನಸ್ಥ ಆ ಒಂದು ಜೀವನದಲ್ಲಿ ನೀವು ಚಿಕ್ಕ ವಯಸ್ಸಿನಲ್ಲೇ ಸೇವೆಯನ್ನ ತೊಡಗಿಸ್ಕೊಂಡ್ರಿ, ಸೇವೆ ಪ್ರಾರಂಭ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಸೇವೆಯ ಕರುವಿಕೆಯನ್ನ ಯಾವ ರೀತಿಯಲ್ಲಿ ನೀವು ಕಂಡುಕೊಂಡ್ರಿ, ಹೇಗೆ ನೀವು ಸೇವೆಗೆ ಪ್ರವೇಶಿಸಿದ್ರಿ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? CSI ಸಭೆಯಲ್ಲಿ ನಾನು ಇದ್ದು ನಿನ್ನ ಮೇಲೆ ನಂಬಿಕೆ, ವಿಶ್ವಾಸ ಅಲ್ಲಿ ನಾನು ಮುಂದುವರಿತಾ ಬಂದೆ. ಮತ್ತು ಕೆಲವರ ಸಾಕ್ಷಿಯನ್ನು ನಾನು ಓದುವಾಗ ನಾನು ಕೂಡ ಒಬ್ಬ ಸೇವಕನಾಗಿದ್ದು ಮಾಡಬೇಕು, ದೇವರು ನಮ್ಮ ಮಹಿಮೆ ಪಡಿಸ್ಬೇಕೆಂಬುದಾಗಿ ಆಲ್ಬರ್ಟ್ ಶ್ವೈಜರ್ ಅಂತೇಳಿ, ಡಾಕ್ಟರ್ ಆಲ್ಬರ್ಟ್ ಶ್ವೈಜರ್, ಅವರು ಆಫ್ರಿಕಾದಲ್ಲಿ ಹೋಗಿ ದೇವರ ಸೇವೆ ಮಾಡಿದರು. ಅದೇ ರೀತಿಯಲ್ಲಿ ಈ ವೈದ್ಯಕೀಯ ಸೇವೆಯಲ್ಲಿ ಇದ್ಕೊಂಡೆ ಕರ್ತ ನಮ್ಮನ್ನು ನಾನು ನಡೆಸುವಂತೆ ನಾನು ಮುಂದುವರೆದಿದ್ದೇನೆ. ಹೆಚ್ಚು ಕಡಿಮೆ 40-45 ವರ್ಷಗಳಿಂದ ದೇವರ ಸೇವೆಯನ್ನು ಮಾಡುವ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಓಕೆ ಅಂಕಲ್, ನಿಮ್ಮ ಸೇವೆಯ ಪ್ರಾರಂಭನ ನೀವು ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ನಿಮ್ಮ ಸೇವೆಯ ಎಷ್ಟು ವರ್ಷ ಅವಧಿಯನ್ನು ನೀವು ಹೇಳಿದ್ದೀರಿ, ತುಂಬಾ ಸಂತೋಷ ಅಂಕಲ್. ಈ ಸೇವೆಗೆ ನೀವು ಪರಿಪೂರ್ಣವಾಗಿ ನಿಮ್ಮನ್ನ ತೊಡಗಿಸ್ಕೊಂಡ್ರು ಅಥವಾ ಯಾವ್ದಾದ್ರು ಕೆಲಸದಲ್ಲಿದ್ದು ಅಲ್ಲಿಂದ ಸೇವೆಗೆ ನೀವು ಬಂದ್ರ, ಅಥವಾ ಏನಾದ್ರು ಕೆಲಸದಲ್ಲಿ ಇದ್ದು ಬಂದಿದ್ಯಾ? ನಾನು ಮೊದಲು ಈ ವೆಟರ್ನರಿ ಎಜುಕೇಷನ್ ಆದಮೇಲೆ ಅದನ್ನು ಮಾಡುತ್ತಾ ಹಳ್ಳಿಗಳಲ್ಲಿ ಇದ್ಕೊಂಡು ಮತ್ತು ಯೇಸು ಸ್ವಾಮಿ ನಾಮವನ್ನು ಮಹಿಮೆಪಡಿಸುವಂತೆ ಜನರಿಗೆ ರಕ್ಷಣೆ ಕಾರ್ಯವನ್ನು
ಹೇಳುವಂತೆ ದೇವರು ಕೊಟ್ಟಿರುವ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಓಕೆ. ವಿಶೇಷವಾಗಿ ನಾವು ಇದು ಮಹಾರಾಷ್ಟ್ರದಲ್ಲಿ ನಾವು ಅಲ್ಲಿ ಇದ್ದೆ. ಆವಾಗ ಅಲ್ಲಿ ಇಟ್ಕೊಂಡು ಕರ್ತನ ಸೇವೆಯನ್ನು ಮಾಡುವುದು ನನಗೆ ನೆನಪಿದೆ. ಓಕೆ. ಆಮೇಲೆ ಸುಮಾರು 40 ವರ್ಷಗಳಾದಮೇಲೆ ನಮ್ಮ ಪತ್ನಿಯವರನ್ನು ಕೂಡ ಆ ಸ್ಥಳದಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ. ಓಕೆ. ಆ ರಾತ್ರಿಯಲ್ಲಿ ಕೂಡ ಅಲ್ಲಿ ಅದು ಸುಮಾರು 9 ಗಂಟೆ ರಾತ್ರಿ ಆಗಿತ್ತು. ಇನ್ನೊಬ್ಬ ಸೇವಕರು ನನಗೆ ಕರ್ಕೊಂಡು ಹೋದರು. ಸೊ ಆ ಸಮಯದಲ್ಲಿ ನಾನು ಕೊಟ್ಟ ಪುಸ್ತಕ ಅದೆಲ್ಲ ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ. ನಮ್ಮ ನೋಡಿಕೊಳ್ಳ ಒಬ್ಬರಾದರೂ ಒಂದು ಸ್ಥಳವನ್ನು ಬಿಟ್ಟ ಮೇಲೆ ಮತ್ತೆ ಬರೋದೇ ಇಲ್ಲ. ನೀವು ಅಷ್ಟು 10 ವರ್ಷದ ಮೇಲೆ ಮತ್ತೆ ಇಲ್ಲಿ ಬಂದಿದ್ದೀರಲ್ಲ. ಸೊ ಆ ರಾತ್ರಿಯಲ್ಲಿ ಕೂಡ ಆ ಒಂದು ಹಳ್ಳಿಯಲ್ಲಿ ಅಲ್ಲಿ ಪೊಲೀಸ್ ಪಾಟೀಲ್ ಅಂತ ಹೇಳ್ತಾರೆ. ಸೊ ಅವರು ಸಹ ಮುಂದೆ ಬಂದರು. ಓಕೆ. ಅವರು ದೇವರ ಚಿತ್ತಂತೆ ದೇವರ ಒಂದು ದೇವರು ನಮ್ಮನ್ನು ನಡೆಸಿ ಕರ್ಕೊಂಡ್ಬಂದಿರೋದು. ನಿಮ್ಮೆಲ್ಲರಿಗೂ ಆ ಸುವಾರ್ತೆಯನ್ನು ಇವಾಗ ನಾನು ಹೇಳಕ್ಕೆ ಮನಸ್ಸಿದ್ದೀನಿ. ನಾನು ನನ್ನ ಕರ್ಕೊಂಡು ಹೋದ ಸಹೋದರರು ಅವ್ರಿಗೆ ಹೇಳಿದೆ ನೀವು ಸ್ವಲ್ಪ ಮಾತಾಡಿ ಅಂತ. ಅವ್ರಿಗೆ ಸಂಕೋಚ ಆಯಿತು. ಕೊನೆಗೆ ನನಗೆ ಗೊತ್ತಿದ್ದ ಮರಾಠಿಯಲ್ಲಿ ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಅಲ್ಲಿನ ಆ ರಾತ್ರಿಯಲ್ಲಿ ಕೂಡ ಅವ್ರಿಗೆ ಸುವಾರ್ತೆಯನ್ನು ಸಾರಿದೆ. ದೇವರು ನಾನು ಉಪಯೋಗಿಸ್ಕೊಂಡಿದ್ದಾನೆ. ದೇವ್ರ ನಮಗೆ ಮಹಿಮೆ ಉಂಟಾಗಲಿ. ಓಕೆ. ಓಕೆ. ಸರಿ ಅಂಕಲ್, ನಿಮ್ಮ ಯಾವ ರೀತಿ ನೀವು ಸೇವೆ ಮಾಡೋದಕ್ಕೆ ಪ್ರಾರಂಭಿಸಿದ್ರಿ, ಕೆಲಸ ಮಾಡ್ತಾ ಸೇವೆಯಲ್ಲಿ ನೀವು ತೊಡಗಿಸ್ಕೊಂಡ್ರಿ ಅನ್ನೋದನ್ನ ನೀವು ಹೇಳಿದ್ರಿ. ತುಂಬಾ ಸಂತೋಷ ಅಂಕಲ್. ಸೊ ಅದಲ್ಲದೆ ನಿಮ್ಮ ಈ ದಿನಗಳಲ್ಲಿ ನಾವು ನೋಡೋದಾದ್ರೆ ಅನೇಕರು ವಿವಾಹದ ವಿಚಾರದಲ್ಲಿ, ಮದುವೆ ವಿಷಯದಲ್ಲಿ ದೇವರ ಚಿತ್ತನ ಅರ್ಥಕೊಳ್ಳದೆ ಅವ್ರಿಗಾಗಿಟ್ಟಿರ್ತಕ್ಕಂಥ ಸರಿಯಾದ ಒಂದು ಬಾಳ ಸಂಗಾತಿಯನ್ನ ಕಂಡುಕೊಳ್ಳೋದ್ರಲ್ಲಿ ತುಂಬಾ ಕಷ್ಟಪಡೋದು ಉಂಟು. ಅದರಲ್ಲೂ ನಾವು ನಿಮ್ಮನ್ನ ಆಂಟಿಯನ್ನ ನೋಡೋದ್ರಲ್ಲಿ ತುಂಬಾ ಸಂತೋಷ. ನೀವು ಅನೇಕ ವರ್ಷಗಳು ನಿಮ್ಮ ವಿವಾಹ ಜೀವಿತವನ್ನ ಸಕ್ಸಸ್ಫುಲ್ ಆಗಿ ನೀವು ನಡೆಸ್ತಾ ಬಂದಿದ್ದೀರಿ. ದೊಡ್ಡ ಸಾಕ್ಷಿ. 43 ವರ್ಷ. ದೇವರಿಗೆ ಸ್ತೋತ್ರ. ಅಂಕಲ್, ನೀವ್ ಹೇಗೆ ಆಂಟಿಯನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ಮತ್ತೆ ನೀವು ದೇವರು ಹೇಗೆ ನಿಮ್ಗೆ ಮದುವೆ ವಿಷಯದಲ್ಲಿ ಕನ್ಫರ್ಮೇಶನ್ಸ್ ಕೊಟ್ರು? ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು ಅಂಕಲ್? ನಾನು ತುಂಬ ದೂರ ಮನೆಯಿಂದ ತುಂಬ ದೂರದಿದ್ದ ಕಾರಣ ನಾನೇನು ಮಾಡ್ತಾಯಿದ್ದೀನಿ, ಎಲ್ಲಿದ್ದೀನಿ ಯಾರಿಗೂ ಗೊತ್ತಾಗಲ್ಲ. ಅವಾಗ ಮದುವೆ ವಿಚಾರ ಬಂದಾಗ ನಮ್ಮ ತಂದೆ ತಾಯಿ ಹೇಳಿದೆ, ನೀವೇ ನೋಡ್ಬಿಡಿ, ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ. ಅದರಿಂದ ನಾನು ಹೋಗಿ ಅವ್ರಿಗೇನು ಹೇಳಿಲ್ಲ. ಅವರೇ ಹೋಗಿ ನಮ್ಮ ಅವ್ರನ್ನ ಹೋಗಿ ನೋಡಕ್ಕೆ ಹೋದರು. ಆಮೇಲೆ ಅವ್ರುಗಳು ನನ್ನನ್ನು ನೋಡಬೇಕು ಅಂತ ಅಲ್ಲಿಗೆ ಕರೆಸ್ಕೊಂಡ್ರು. ಆ ರೀತಿ 1984ನೇ ವರ್ಷ ಮೇ ತಿಂಗಳು 2ನೇ ತಾರೀಕಲ್ಲಿ ನಮ್ಮ ಮದುವೆ ಆಯಿತು. ಅಲ್ಲಿಂದ ಇಲ್ಲಿ ತನಕ ಸೇವೆಯಲ್ಲಿದ್ದೀವಿ. ಜನರಿಗೆ ಪ್ರಯೋಜನ ಆಗುವಂತೆ ಎಲ್ಲರೂ ಮಾಡ್ತಾಯಿದ್ವಿ. ಈ ರೀತಿಯಾಗಿ ನಮ್ಮ ಮ್ಯಾರೇಜ್ ಲೈಫ್ ಅದನ್ನು ದೇವರು ನಡೆಸಿದ್ನು. ನಮಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಅಂಕಲ್. 42 ಇಯರ್ಸ್ ಸಕ್ಸಸ್ಫುಲ್ ಆಗಿ ನಿಮ್ಮ 43 ಇಯರ್ಸ್ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ವಿವಾಹ ಜೀವಿತವನ್ನ ನೀವು ಮುಗಿಸ್ತಾ ಬಂದಿದ್ದೀರಿ. ಮತ್ತೆ ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಿ ಅವ್ರು ನೋಡಿದಂತಹ ಬಾಳ ಸಂಗತಿಯನ್ನ ನಿಮ್ಮ ಜೀವಿತದಲ್ಲಿ ನೀವು ಒಪ್ಕೊಂಡು ನೀವು ಅವರೊಂದಿಗೆ ಎಷ್ಟು ವರ್ಷ ಸೇವೆ ಕೂಡ ಮಾಡಿದ್ದೀರಿ. ದೇವರಿಗೆ ಸ್ತೋತ್ರ ಅಂಕಲ್.